गुणाम् आकृति येन विघ्नाः प्रणश्यन्ति सिद्ध्यन्ति च मनोरथाः लक्ष्मीपदेः वदाम्भोजयुगं नत्वा गुरोरपि प्रमाणचन्द्रिकां कुर्मो बालानां वदसिद्धये श्रीगुरुभ्यो नमः ननु पर्वते वर्तमानः धूमः गृहान्तवर्तिनः पुरुषस्य किमिति अग्निप्रमां न जनयति उच्यते न ಪ್ರತ್ಯಕ್ಷವತ್ ಅನುಮಾನಂ ಅಜ್ಞಾತಕರಣಂ ಕಿಂತು ಜ್ಞಾತಮೇವ ಹಾಗೆ ಅಂತ ಹಿಂದೆ ನೋಡಿದ್ದೀವಿ. ಅಂದ್ರೆ ಮನೆಯಲ್ಲಿ ಕುಳಿತ ವ್ಯಕ್ತಿಗೆ ಧೂಮದ ಜ್ಞಾನದಿಂದ ಪರ್ವತದ ಜ್ಞಾನ ಯಾಕೆ ಆಗೋದಿಲ್ಲ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಆ ನ ಪ್ರತ್ಯಕ್ಷವತ್ ಅನುಮಾನಂ ಅಜ್ಞಾತಕರಣ. ಈ ಅನುಮಾನ ಇದೆ ನೋಡಿ, ಅದು ಪ್ರತ್ಯಕ್ಷದಂತೆ ಅಜ್ಞಾತ ಕರಣ ಅಲ್ಲ. ಪ್ರತ್ಯಕ್ಷ ಅದು ಅಜ್ಞಾತ ಕರಣ. ಅಂದ್ರೆ ಏನು? ಅಜ್ಞಾತ ಕರಣ ಅಂದ್ರೆ ಕಣ್ಣು ಹೇಗೆ ಕೆಲಸ ಮಾಡ್ತಾ ಇದೆ, ಕಣ್ಣು ಕೆಲಸ ಮಾಡ್ಬೇಕಂದ್ರೆ ಏನೇನ್ ಇರಬೇಕು, ಜ್ಞಾನ ಬೇಕು. ಹಾ ಆ ಜ್ಞಾನ ಯಾವುದು ಇಲ್ಲ. ಏನೋ ಪುಸ್ತಕ ನೋಡಿದೆ, ರೂಪವನ್ನು ನೋಡಿದೆ, ನನಗೆ ಜ್ಞಾನ ಬಂತು ಅಷ್ಟೇ. ಅಜ್ಞಾತ ಕರಣ. ಪ್ರತ್ಯಕ್ಷ ಎಂಬುದು ಅಜ್ಞಾತ ಕರಣ. ಆದ್ರೆ ಅನುಮಾನ ಹಾಗೆಲ್ಲ, ಅದು ಜ್ಞಾತಕರಣ. ಧೂಮ ಅಂದ್ರೆ ಏನು, ಧೂಮದ ಸ್ವರೂಪ ಏನು ಎಲ್ಲ ಗೊತ್ತಿರಬೇಕು. ಹಾಗೆ ಅಂತ ನಾವು ನೋಡಿದೀವಿ. ಹಾಗಿರುವಾಗ ನಾರಿಕೇಲ ವೃಕ್ಷ ಸಾರಿ ನಾರಿಕೇಲ ದ್ವೀಪವಾಸಿ. ನಾರಿಕೇಲ ದ್ವೀಪವಾಸಿ ಅಂದ್ರೆ ಅದೇ ಅದು ಒಂದು ದ್ವೀಪ. ಅದೇ ಅದೇ ಯಾವ ಏರಿಯಾ, ಅದು ಒಂಥರ ರಿಮೋಟ್ ಏರಿಯಾ, ಅಲ್ಲಿ ಬರೀ ಕೋಲ್ಡ್. ಹಾ ಧ್ರುವ ಹಿಮ ಪ್ರದೇಶ. ಹಾ ಧ್ರುವ ಪ್ರದೇಶ ಆತರ. ಅಲ್ಲಿ ಹ್ಮ್. ಅಗ್ನಿನೇ ಇರೋದಿಲ್ಲ, ಅದರಿಂದ ಧೂಮನೂ ಇರೋದಿಲ್ಲ. ಅಲ್ಲಿರುವ ಜನರಿಗೆ ಅಗ್ನಿ ಧೂಮದ ಪರಿಚಯನೇ ಇಲ್ಲ. ಅಂತ ಒಂದು ವ್ಯಕ್ತಿ ಬೇರೆ ಒಂದು ದೇಶಕ್ಕೆ ಬರ್ತಾನೆ, ಅಲ್ಲಿ ಧೂಮವನ್ನು ನೋಡ್ತಾನೆ. ಹಾಗಿದ್ರೂ ಕೂಡ ಅವನಿಗೆ ಅಗ್ನಿಯ ಜ್ಞಾನ ಆಗೋದಿಲ್ಲಲ್ಲ. ಅದರಿಂದ ಧೂಮದ ಸ್ವರೂಪ ಗೊತ್ತಿರಬೇಕು ಅಂತ ಹೇಳ್ತೀರಿ ನೀವು. ಧೂಮ ಸ್ವರೂಪ ಗೊತ್ತಿದ್ರೂ ಕೂಡ ಅಂತಹ ವ್ಯಕ್ತಿಗಳಿಗೆ ಧೂಮದಿಂದ ಅಗ್ನಿ ಇದೆ ಎಂಬ ಜ್ಞಾನ ಬರ್ತದೇನೋ? ಬರೋದಿಲ್ಲಲ್ಲ. ಹಾಗೆಂದ್ರೆ ಧೂಮ ಪ್ರತೀತವಪಿ ಕಸ್ಮಾತ್ ನ ಅಗ್ನಿ ಪ್ರಮಾ ಉದಯ. ಧೂಮ ಗೊತ್ತಿದ್ರೂ ಕೂಡ ಯಾಕೆ ಅಗ್ನಿ ಅಗ್ನಿಯ ಸಂಬಂಧ ಜ್ಞಾನ ಉಂಟು. ಆಗೋದಿಲ್ಲ? ಹಾಗೆಂದ್ರೆ ಜ್ಞಾತ ವ್ಯಾಪ್ತಿಕಸ್ಯಾಪಿ ಕುತಃ ಕದಾಚಿತ್ ಅಗ್ನಿಪ್ರಮ ಅನುತ್ಪತ್ತಿ. ಹಾಗೆಂದ್ರೆ ಅವನಿಗೆ ವ್ಯಾಪ ವ್ಯಾಪ್ತಿ ಜ್ಞಾನ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಧೂಮ ನೋಡಿದ ಕೂಡಲೇ ಎಲ್ಲಿ ಧೂಮ ಇದೆಯೋ ಅಲ್ಲಿ ಅಗ್ನಿ ಅಲ್ಲಿ ಇದೆ ಎಂಬ ಅಗ್ನಿ ಒಂದು ಇದೆ. ವ್ಯಾಪ್ತಿ ಜ್ಞಾನ ಇರಬೇಕು. ವ್ಯಾಪ್ತಿ ಜ್ಞಾನ ಇಲ್ಲ ಅಂದ್ರೆ ಅನುಮಾನ ಜ್ಞಾನವನ್ನ ಅನುಮಿತಿ ಹುಟ್ಟೋದಿಲ್ಲ. ಬಿಸೋದಿ. ಹಾ ಅದರಿಂದ ಧೂಮದ ಸ್ವರೂಪ ಗೊತ್ತಿರಬೇಕು. ಆ ಧೂಮ ಇದ್ದಲ್ಲಿ ಅಗ್ನಿ ಇರುತ್ತದೆ ಎಂಬ ಒಂದು ಎತ್ತರ ಧೂಮಃ ತತ್ರ ಅಗ್ನಿ ಎಂಬ ಒಂದು ವ್ಯಾಪ್ತಿ ಜ್ಞಾನ ಜ್ಞಾನ ಇರಬೇಕು ಇರ್ಬೇಕು. ಅವರಿಗೆ. ಹಾಗಿದ್ರೆ ಮಾತ್ರ ಜ್ಞಾನ ಬರುತ್ತದೆ. ಹಾಗಿದ್ರೂ ಕೂಡ ಕೆಲವೊಮ್ಮೆ ವ್ಯಾಪ್ತಿ ಗೊತ್ತಿದ್ರೂ ಕೂಡ ಯಾಕೆ ಅಗ್ನಿಯ ಜ್ಞಾನ ಆಗೋದಿಲ್ಲ ಹಾಗೆಂದ್ರೆ ವ್ಯಾಪ್ತಿ ಸ್ಮರಣ ಅಭಾವಾತ್. ವ್ಯಾಪ್ತಿ ಗೊತ್ತಿದ್ರೂ ಕೂಡ ಧೂಮವನ್ನು ನೋಡಿದಾಗ ಆ ವ್ಯಾಪ್ತಿ ಸ್ಮರಣೆಗೆ ಬರಬೇಕಲ್ಲ. ಮರ್ತೋಯ್ತು ಅಂತ ಹೇಳಿದರೆ ಕೆಲವೊಮ್ಮೆ ವ್ಯಾಪ್ತಿಯೇ ಮರ್ತೋಗ್ಬಿಡುತ್ತದೆ. ಆ ಸಂದರ್ಭದಲ್ಲೂ ಕೂಡ ಆ ಅಗ್ನಿಯ ಜ್ಞಾನ ಆಗೋದಿಲ್ಲ, ವ್ಯಾಪ್ತಿ ಸ್ಮರಣ ಅಭಾವಾತ್. ಹಾಗೆ ಅದರಿಂದ ನೋಡಿ, ಜ್ಞಾತಕರಣ ಅಂದ್ರೆ ಏನೇನು ಪ್ಯಾರಾಮೀಟರ್ಸ್ ಗೊತ್ತಿರಬೇಕು. ಧೂಮದ ಸ್ವರೂಪ ಗೊತ್ತಿರಬೇಕು, ವ್ಯಾಪ್ತಿಯ ಸ್ಮರಣೆ, ವ್ಯಾಪ್ತಿ ಗೊತ್ತಿರಬೇಕು, ವ್ಯಾಪ್ತಿಯ ಅದರ ಜ್ಞಾನ ಸಂಬಂಧ ಇರಬೇಕು, ಉಂಟು. ಆ ವ್ಯಾಪ್ತಿಯ ಸ್ಮರಣೆಯೂ ಆಗಿರ್ಬೇಕು. ಸೊ ಇದನ್ನ ಜ್ಞಾತಕರಣ ಹಾಗೆ ಅಂತ ನಾವು ಹೇಳ್ತೀವಿ. ಹಾಗೆ ಅಂತ ತಥಾಚ ವ್ಯಾಪ್ತಿ ಸ್ಮರಣ ಸಹಿತ, ವ್ಯಾಪ್ತಿಯ ಸ್ಮರಣೆ ಇರಬೇಕು. ವ್ಯಾಪ್ತಿ ಸ್ಮರಣ ಸಹಿತಂ ಸಮ್ಯಜ್ಞಾತಂ ಲಿಂಗಂ ಸಮುಚಿತ ದೇಶಾದೋ ಲಿಂಗ ಪ್ರಮಾಂ ಜನಯತ್ ಅನುಮಾನಂ ಇತ್ಯುಕ್ತಂ ಭವತಿ. ಅದರಿಂದ ಒಂದು ಅನುಮಿತಿ ಹುಟ್ಟಬೇಕು ಅಂದ್ರೆ, ಅನುಮಾನದಿಂದ ಬರುವ ಜ್ಞಾನವನ್ನ ಅನುಮಿತಿ ಅಂತ ಕರಿತೀವಿ. ಆ ಅನುಮಿತಿ ಹುಟ್ಟಬೇಕು ಅಂದ್ರೆ ಇಷ್ಟೆಲ್ಲ ವ್ಯವಸ್ಥೆ ಆಗಿರಬೇಕು. ಧೂಮದ ಸ್ವರೂಪ, ಆ ಎತ್ತರ ಧೂಮಃ ತತ್ರವನ್ನಿ ಎಂಬ ವ್ಯಾಪ್ತಿ ಜ್ಞಾನ ಮತ್ತು ಆ ವ್ಯಾಪ್ತಿಯ ಸ್ಮರಣೆ. ಅಂತ ಸಮುಚಿತ ದೇಶದಲ್ಲಿ ಆ ಹೇತು ಸಾಧ್ಯಗಳು ಇದೆ ಎಂಬ ಒಂದು ಚಿಂತನೆ ಕೂಡ ಇರಬೇಕು. ಹಾಗೆ ಅತಯೇವ ಲಿಂಗಿ ಸ್ವರೂಪಸ್ಯ ಜ್ಞಾತತ್ವೇಪಿ ದೇಶ ವಿಶೇಷಾದಿ ಸಂಸೃಷ್ಟತೆಯ ಜ್ಞಾಪಕತ್ವಾತ್ ನ ಅನುಮಾನ ವೈಫಲ್ಯಂ. ಹಾಗೆ
ಅದರಿಂದಲೇ ಲಿಂಗಿ ಸ್ವರೂಪ, ಲಿಂಗಿ ಅಂದ್ರೆ ವ್ಯಾಪ್ತಿ ಸ್ಮರಣ ಸಹಿತಲ್ವಾ, ಅದರಿಂದ ಅಂತಹ ಜಾಗದಲ್ಲಿ ದೇಶ ವಿಶೇಷದಲ್ಲಿ ಅಗ್ನಿ ಇದೆ ಎಂಬ ಜ್ಞಾನ ಬರುವುದರಿಂದ ಇದೇ ಪ್ರಯೋಜನ. ಆದ್ದರಿಂದ ಅನುಮಾನ ನಿಷ್ಪ್ರಯೋಜಕ ಅಲ್ಲ. ಹಾಗೆ ಅಂತ ಅಂದ್ರೆ ಲಿಂಗವುಳ್ಳದ್ದು ಲಿಂಗಿ. ಹ್ಮ್ ಲಿಂಗಿ ಸ್ವರೂಪ ಅಂದರೆ ಸಾಧ್ಯ. ಆ ಸಾಧ್ಯ ಸಾಧ್ಯದ ಜ್ಞಾನವಿದ್ದರೂ ಇಂತಹ ಜಾಗದಲ್ಲಿ ಅಂದರೆ ದೇಶ ವಿಶೇಷದಲ್ಲಿ ಅಗ್ನಿ ಇದೆ ಎಂಬ ಜ್ಞಾನ ಬರುವುದರಿಂದ ಆ ಒಂದು ಪರ್ಟಿಕ್ಯುಲರ್ ದೇಶದಲ್ಲಿ ಇರಬೇಕು ನಾವು. ಹಾಗೆ ಧೂಮ ಕಾಣಬೇಕು. ಅದರಿಂದ ಮನೆಯಲ್ಲಿ ಕೂತಾಗ ಯಾಕೆ ಬರಲ್ಲ? ಅವನಿಗೆ ಧೂಮದ ಜ್ಞಾನವೇ ಇಲ್ಲ ಅವನಿಗೆ. ಅದರಿಂದ ಮನೆಯಲ್ಲಿ ಕೂತಾಗ ಜ್ಞಾನ ಬರೋದಿಲ್ಲ. ಆ ದೇಶ ವಿಶೇಷದಲ್ಲಿ ಇದ್ದು ಅವನಿಗೆ ಧೂಮದ ಸ್ವರೂಪ ಗೊತ್ತಿದ್ದು, ಅಗ್ನಿಯ ವ್ಯಾಪ್ತಿ ಸ್ಮರಣೆ ಇದ್ದು, ವ್ಯಾಪ್ತಿಯ ಜ್ಞಾನ ಇದ್ದು, ವ್ಯಾಪ್ತಿಯ ಸ್ಮರಣೆ ಬಂದರೆ ಅನುಮತಿ ಹುಟ್ಟುತ್ತದೆ. ಇದು ಅನುಮಾನದ ಪ್ರಯೋಜನ. ಹಾಗೆ ಪ್ರಯೋಜನ. ಅದರಿಂದ ಅನುಮಾನ ನಿಷ್ಪ್ರಯೋಜಕ ಅಲ್ಲ. ಅದರಿಂದ ಅನುಮಾನ ನಿಷ್ಪ್ರಯೋಜಕ ಅಂತ ನಾವು ತಿಳಿಯಬಾರದು. ತತಶ್ಚ ಅನುಮಾನಸ್ಯ ದ್ವೇ ಅಂಗೇ. ಹಾಗೆ ಅಂತ ಅನುಮಾನಕ್ಕೆ ಎರಡು ಅಂಗಗಳು ಇದೆ ಹಾಗೆ ಅಂತ ಹೇಳ್ತಾರೆ. ವ್ಯಾಪ್ತಿ ಸಮುಚಿತ ದೇಶಾದೌ ವೃತ್ತಿಶ್ಚ ಮತ್ತು ಪಕ್ಷಧರ್ಮತಾ ನಿಯಮ. ಹಾಗೆ ಅಂತ ಹ್ಮ್ ಅದರಿಂದ ಅನುಮಾನಕ್ಕೆ ಎರಡು ಅಂಗಗಳು. ಯಾವುದು? ವ್ಯಾಪ್ತಿ. ಯತ್ರ ಧೂಮಃ ತತ್ರ ಬನ್ನಿಃ ಎಂಬ ವ್ಯಾಪ್ತಿ ಗೊತ್ತಿರಬೇಕು. ಮತ್ತು ಸಮುಚಿತ ದೇಶಾದಿ ವೃತ್ತಿ. ಆ ಸಾ ಅದು ವ್ಯಾಪ್ತಿ ಅಂದ್ರೆ ಆ ಸಾಧ್ಯ ಎಲ್ಲಿರಬೇಕು? ಸಮುಚಿತ ದೇಶದಲ್ಲಿ ಇರಬೇಕು. ಪಕ್ಷದಲ್ಲೇ ಇರಬೇಕು ಅಂತ ನಿಯಮ ಇಲ್ಲ. ಕೆಲವೊಮ್ಮೆ ಪಕ್ಷದಲ್ಲಿ ಇರಬಹುದು, ಕೆಲವೊಮ್ಮೆ ಬೇರೆ ಪಕ್ಷ ಬಿಟ್ಟು ಬೇರೆ ಕಡೆನೂ ಇರಬಹುದು. ಸಮುಚಿತ ದೇಶದಲ್ಲಿ ಇರಬೇಕು. ಹಾಗೆಂತ ಆ ಸಮುಚಿತ ದೇಶದಲ್ಲಿ ಇದ್ದು ಸಂಬಂಧವುಳ್ಳದ್ದಾಗಿ ಇರಬೇಕು ಅಂತ ಅನುಮಾನಕ್ಕೆ ಎರಡು ಅಂಗಗಳು ಮುಖ್ಯ: ವ್ಯಾಪ್ತಿ ಮತ್ತು ಸಮುಚಿತ ದೇಶಾದಿ ವೃತ್ತಿ. ಹಾಗೆಂತ ಅದೇ ತರ ಅದರಿಂದ ಈ ವ್ಯಾಪ್ಯ ಪಕ್ಷದಲ್ಲಿ ಇರಬೇಕು ಎಂಬ ನಿಯಮ ಏನೂ ಇಲ್ಲ. ನದು ಪಕ್ಷಧರ್ಮತಾ ನಿಯಮ. ಸಮುಚಿತ ದೇಶದಲ್ಲಿ ಇದ್ದರೆ ಸಾಕು. ಹೇತು ಮತ್ತು ಸಾಧ್ಯಗಳು ಒಂದೇ ಅಧಿಕರಣದಲ್ಲಿ ಇರಬೇಕು ಅಂತ ನಿಯಮ ಇಲ್ಲ. ಹಾಗೆ ಪಕ್ಷದಲ್ಲೇ ಇರಬೇಕು ಅಂತ ನಿಯಮ ಇಲ್ಲ. ಪಕ್ಷದಲ್ಲೇ ಹೇತು, ಇಲ್ಲಿ ಪಕ್ಷದಲ್ಲೇ ಇದೆ. ಎಲ್ಲಿ? ಧೂಮಾನುಮಾನದಲ್ಲಿ ಪಕ್ಷದಲ್ಲೇ ಅಂದ್ರೆ ಬೆಟ್ಟದಲ್ಲೇ ಅನುಮಾನವೂ ಇದೆ, ಬೆಟ್ಟದಲ್ಲೇ ಅಗ್ನಿಯೂ ಇದೆ. ಸಮಾನಾಧಿಕರಣ ಬಂತು. ಆದರೆ ಎಲ್ಲ ಕಡೆ ಹಾಗೆ ಇರಬೇಕು ಅಂತ ನಿಯಮ ಇಲ್ಲ. ನಾವು ಹಿಂದೆ ನೋಡಿದ್ದೀವಿ. ಊರ್ಧ್ವ ದೇಶದಲ್ಲಿ ಪರ್ವತದಲ್ಲಿ ಮೇಲೆ ಮಳೆ ಬಂದ್ರೆ ಕೆಳಗೆ ನದಿ ತುಂಬುತ್ತದೆ. ಹಾಗೆ ಅಂತ ಅದು ಆ ನೋಡಿ, ಅದು ಹೇತು ಎಲ್ಲ ಮೇಲೆ ಇದೆ, ಪರ್ವತದ ಮೇಲೆ ಇದೆ. ಸಾಧ್ಯ ನದಿ ಪೂರ ಬಂದಿರೋದು ಕೆಳಗೆ ಇದೆ. ಸೊ ಅದರಿಂದ ಸಮುಚಿತ ದೇಶದಲ್ಲಿ ಇದ್ರೆ ಸಾಕು, ಪಕ್ಷದಲ್ಲೇ ಇರಬೇಕು, ಸಮಾನಾಧಿಕರಣ ಇರಬೇಕು ಎಂಬ ಒಂದು ನಿಯಮ ಇಲ್ಲ. ಹಾಗೆಂತ ಒಟ್ಟು ವಿಚಾರ. ಇನ್ನು ವ್ಯಾಪ್ತಿ ಜ್ಞಾನ ಜನಕ ಪ್ರಮಾಣ ವಿಚಾರ ಹಾಗೆಂತ ಅದನ್ನ ಮತ್ತೆ ನೋಡೋಣ. ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಶ್ರೀಹರೇ.